ಆದರೆ ಯಾವ ಧರ್ಮದಲ್ಲೂ ಕೂಡ ದ್ವೇಷ ಸಾಧಿಸಬೇಕು ಅಂತ ಎಲ್ಲೂ ಬರೆದಿಲ್ಲ. ನನ್ನ ತಿಳುವಳಿಕೆ ಬಗ್ಗೆ ನನಗೆ ತಿಳಿದಷ್ಟು ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಈಗ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಬುದ್ಧನೂ ಅದೇ ಹೇಳೋದು, ಪ್ರಜ್ಞಾ ಕರುಣ ಅಂತ. ಪ್ರಜ್ಞಾ ಅಂದ್ರೇನು? ವಿಸ್ಡಮ್. ಕರುಣ ಅಂದರೆ ದಯೆ. ಬುದ್ಧನೂ ಹೇಳಿದಂತೆ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ಯಾವತ್ತೂ ನೀನು ಗಾಣಿಗೆಯರು, ನೀವು ರೆಡ್ಡಿ ಲಿಂಗಾಯತ್ತು, ನೀವು ಬೇರೆಯವರು ಅಂತ ಹೇಳಿಲ್ಲ. ಅಥವಾ ಬುದ್ಧನು ನೀವು ಮಹಾಯಾನ, ನೀನು ಬೇರೆ ಯಾನ ಅಂತ ಹೇಳಿಲ್ಲ, ನವಯಾನ ಅಂತ ಏನೂ ಹೇಳಿಲ್ಲ. ಅದೆಲ್ಲ ನಾವು ನಾವೇ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ. ಈ ಜಾತಿ ವ್ಯವಸ್ಥೆ ಏನಿದೆ ಇದು ನಾವು ಮಾಡ್ಕೊಂಡಿರೋದು, ಯಾವುದರಲ್ಲೂ ಇಲ್ಲ. ಮನುಷ್ಯನ ಅನುಕೂಲಕ್ಕೋಸ್ಕರ ಅದನ್ನು ದೇವರು ಹೇಳಿದಾರೆ ಅಂತ ಹೇಳೋದು ಬೇರೆ. ನಾವು ಮೇಲಿಂದ ಬಂದಿದೆ, ಹಿಂದೆಯಿಂದ ಬಂದಿದೆ ಅಂತ. ಆದ್ದರಿಂದ ಈ ಧರ್ಮದ ನಶೆ ಏನು ಕೊಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಮತ್ತು ಕೆಲವು ಧರ್ಮಗುರುಗಳು, ಇದು ನಿಲ್ಲಬೇಕು. ಅದು ನಾವು ನಿಲ್ಲಿಸಬೇಕು ಅಂದರೆ ನಾವು ಜಾಗೃತರಾಗಬೇಕು, ನಾವು ಪ್ರಬುದ್ಧರಾಗಬೇಕು. ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಥವಾ ನಾವು ಜಾಗೃತರಾಗೋದಿಲ್ಲ, ಅಲ್ಲಿ ತನಕ ಇಂಥವ್ರದ್ದೇ ಇನ್ನು ದಂಧೆ ನಡೀತದೆ. ನಾನು ನಿಮ್ಮ ಅದಮಾರು ಮಟ್ಟಿದೆ ಅಲ್ಲ, ನಿಮ್ಮ ಭಾಗದಲ್ಲಿ ಉಡುಪಿ ಅದಮಾರು ಮಟ್ಟಿನ ಸ್ಕೂಲಲ್ಲಿ ಓದ್ದವನು ನಾನು. ಸುಮ್ಮನೆ ನಾವು ಸ್ವಲ್ಪ ಮಾತಾಡ್ತಾ ಹೇಳ್ಬಿಟ್ಟು BJPಯವರು ನನಗೆ ಕಾನ್ವೆಂಟ್ ದಲಿತ ಅಂತಾರೆ ಸರ್. ಅವ್ರಿಗೆ ಗೊತ್ತಿಲ್ಲ, ತೇಜಸ್ವಿ ಸೂರ್ಯ ಇಸ್ ಆ್ಯಕ್ಚುಲಿ ಅ ಕಾನ್ವೆಂಟ್ ಫೆಲೋ. ನಾನು ಮಠದಲ್ಲಿ ಓದ್ದವನು.